ಓಂ ದುಮ್ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಆ್ಯಂಡ್ ಇವತ್ತಿನ ಟಾಪಿಕಲ್ಲಿ ನಾವು ಕರ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಯಾರೋ ಒಬ್ಬರು ತುಂಬ ಹರ್ಟ್ ಮಾಡಿದ್ದಾರೆ, ನಿಮಗೆ ತುಂಬ ಅನ್ಯಾಯ ಮಾಡಿರ್ತಾರೆ. ಆ್ಯಂಡ್ ಇವಾಗ ಆ ಒಂದು ಎನರ್ಜಿ ಏನಿದೆ ಅದು ಅವ್ರಿಗೆ ರಿಟರ್ನ್ ಆಗ್ತದೆ. ಓಕೆನಾ? ಅವ್ರು ಏನು ಕೊಟ್ಟಿದ್ರು ನಿಮಗೆ ಅದೇ ಅವರು ವಾಪಸ್ ಪಡ್ಕೊಳ್ಳೋ ಸಮಯ ಬಂದಿದೆ. ಓಕೆನಾ? ನೀವು ಯಾವ ರೀತಿ ಫೀಲ್ ಮಾಡಿದ್ರಿ, ನೀವು ಯಾವ ರೀತಿ ನೋವು ಪಟ್ಟಿದ್ರಿ, ಅದೇ ಅವರು ಇವಾಗ ನೋವು ಪಡೋವಂಥ ಸಮಯ, ಅದೇ ಅವರು ಇವಾಗ ಫೀಲ್ ಮಾಡೋವಂಥ ಸಮಯ. ನಿಮ್ಮ ಮನಸ್ಸಲ್ಲಿ ಏನು ಫೀಲ್ ಮಾಡ್ತಾ ಇದ್ರಿ ಅದೇ ಫೀಲ್ ಮಾಡೋ ಸಮಯ, ಅಥವಾ ಅದಕ್ಕಿಂತ ಇನ್ನು ಕೆಟ್ಟದಾಗೂ ಫೀಲ್ ಮಾಡೋ ಸಾಧ್ಯತೆ ಇದೆ. ಬಿಕಾಸ್ ಕರ್ಮ ಅನ್ನೋದು ಬರೀ ಪನಿಷ್ ಮಾಡಲ್ಲ, ಅದು ಕಲಿಸತ್ತೆ ಅಲ್ವಾ? ಅವರು ಇದರಿಂದ ತಪ್ಪಿಸ್ಕೊಂಡಂತ ಅಂದ್ಕೊಂಡ್ರು, ಓಕೆ ನನಗೇನು ಪ್ರಾಬ್ಲಮ್ ಆಗಿಲ್ಲ, ನಾನೇನು ಹತ್ರ ಮಾಡಿಲ್ಲ, ಅದು ಇದು ಅಂತ ಅಂದ್ಕೊಂಡಿರ್ಬೋದು. ಆದರೆ ಕರ್ಮ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅವ್ರು ಒಳ್ಳೇದು ಮಾಡಿದರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ಯಾರು ನಿಮಗೆ ಅನ್ಯಾಯ ಮಾಡಿದರು, ಯಾರು ನಿಮಗೆ ಕೆಟ್ಟದ್ದು ಮಾಡಿದರು, ಯಾರು ನಿಮಗೆ ತುಂಬ ನೋವು ಮಾಡಿದರು, ಅವರಿಗೆ ಏನು ವಾಪಸ್ ಸಿಗ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆನಾ? ಯಾವ ಒಂದು ಕರ್ಮ ಅವರಿಗೆ ವಾಪಸ್ ಬರ್ತಿದೆ ಅನ್ನೋದು. ಸೊ ಲೆಟ್ ಸ್ಟಾರ್ಟ್ ವಾಟ್ಸ್ ಗೋಯಿಂಗ್ ಆನ್ ವಿತ್ ದೆಮ್ ಅನ್ನೋ ಥರ. ಸೊ ಅದಕ್ಕೋಸ್ಕರ ನಾನು ಇವತ್ತು ಓಶೋಸ್ ಆ್ಯಂಡ್ ಟ್ಯಾರೋ ಡೆಕ್ನ ಚೂಸ್ ಮಾಡಿದ್ದೀನಿ. ಬಿಕಾಸ್ ಇದರಲ್ಲಿ ನಮಗೆ ಇನ್ಸೈಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ವೆನ್ ಇಟ್ಸ್ ಸ್ಪಿರಿಚುವಲ್ ಅಥವಾ ಒಂದು ಡಿವೈನ್ ಮೆಸೇಜಸ್ ಬೇಕು ಅಂತ ಅಂದಾಗ. ಅವ್ರು ಏನು ಮಾಡಿರೋ, ಅವರ ಒಂದು ಪಾಸ್ಟ್ ಆ್ಯಕ್ಷನ್ಸ್ ಅಥವಾ ಒಂದು ಕರ್ಮ ಏನು ಕ್ರಿಯೇಟ್ ಮಾಡಿದ್ದಾರೆ ಅವ್ರು ನಿಮಗೆ, ವಾಟ್ ಕರ್ಮ ಡಿಡ್ ದೆ ಕ್ರಿಯೇಟ್, ಅಥವಾ ಏನು ಮಾಡಿದ್ರು ಅವ್ರು ನಿಮಗೆ. ಎಕ್ಸಾಷನ್, ಇದರಿಂದ ಯಾರಿಗೆ ಸಿಕ್ಕಾಬಟ್ಟೆ ಅಫೆಕ್ಟ್ ಆಗಿತ್ತು, ಇದು ನಿಮಗ ಇಲ್ಲ ಬೇರೆ ಯಾರಿಗೂ, ಅಥವಾ ಅವ್ರಿಗೆ ಇದು ತುಂಬ ಅಫೆಕ್ಟ್ ಆಗುತ್ತೆ. ಯಾರಿಗೆ ಇದು ಅಫೆಕ್ಟ್ ಆಗಿದೆ ಸಿಕ್ಕಾಬಟ್ಟೆ? ದ ಫೂಲ್. ಓಕೆ, ದ ಇನ್ನೋಸೆಂಟ್ ಒನ್. ಯಾವ ಒಂದು ಕರ್ಮ ಅವರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಂದರೆ ಅರ್ಲಿ ಸೈನ್ಸ್ ಇರುತ್ತಲ್ವಾ, ಈ ಸ್ಟಾರ್ಟಿಂಗ್ ಸ್ಟೇಜ್ ಕರ್ಮ ಸ್ಟಾರ್ಟ್ ಆದಾಗ ಅದೊಂದು ಸ್ವಲ್ಪ ತಿಳ್ಕೊಂತಾರಲ್ಲ, ಅದನ್ನ ಕೊಟ್ಟಿರುತ್ತೆ. ಸೊ ಯಾವ ಒಂದು ಕರ್ಮ ಅವ್ರು ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ, ಅರ್ಲಿ ಸೈನ್ಸ್ ಏನಿದೆ ಇವರು, ಇದು ಸ್ಟ್ರೆಸ್, ಲಾಸ್ ಕಳ್ಕೊತಾ ಇದ್ದಾರೆ, ಅಥವಾ ಏನಾರು ಒಂದು ಪಶ್ಚಾತ್ತಾಪನ ಏನಿದೆ, ಸೆಲೆಬ್ರೇಷನ್. ಓಕೆ ಓಕೆ, ಯಾವ ಒಂದು ಮೇನ್ ಕರ್ಮ ಅವರಿಗೆ ರಿಟರ್ನ್ ಆಗ್ತದೆ, ಯಾವ ಒಂದು ಮೇನ್ ಕರ್ಮ ಅವರಿಗೆ ರಿಟರ್ನ್ ಆಗ್ತಾ ಇದೆ? ದ ಮೈಸರ್. ನೈಸ್ ಕಾರ್ಡ್, ತುಂಬ ಗ್ರೇಟ್. ಓಕೆ, ಈ ಒಂದು ಸಿಚುಯೇಷನ್ ಇದೆ ಅಥವಾ ಏನು ರಿಟರ್ನ್ ಆಗ್ತಾ ಇದೆ, ಇದು ಅವರ ಎಮೋಷನ್ಸ್ ಮತ್ತು ಮೈಂಡ್ಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ? ಇನ್ನೋಸೆನ್ಸ್. ಯಾವ ಒಂದು ಪಾಠ ಅವ್ರಿಗೆ ಯೂನಿವರ್ಸ್ ಫೋರ್ಸ್ ಮಾಡ್ತಾ ಇದ್ದಾರೆ ಲೈಕ್ ಕಲಿಯೋದಕ್ಕೆ, ಯಾವ ಒಂದು ಪಾಠ ಯೂನಿವರ್ಸ್ ಅವ್ರಿಗೆ ಫೋರ್ಸ್ ಮಾಡ್ತಾರೆ ಸಿಕ್ಕಾಬಟ್ಟೆ ಕಲಿಯೋದಕ್ಕೆ? ಗೈಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ಪ್ಲೀಸ್ ಬಗ್ಗೆ ಮಾಡಿ. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ನಾನು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ. ಅದರಲ್ಲಿ ನಿಮಗೆ ಲವ್ ಮೆಸೇಜಸ್, ಹ್ಯಾಂಡ್ ರಿಟನ್ ಲವ್ ಮೆಸೇಜಸ್ ಸಿಗ್ತಾ ಇದೆ. ಆ್ಯಂಡ್ ಆಲ್ಸೋ ತಾಯಿ ಸಂದೇಶ ಕೂಡ ನಾನು ಡೈಲಿ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಅಟ್ಲೀಸ್ಟ್ ಡೈಲಿ 3 ಶಾರ್ಟ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಚೆಕ್ ಇಟ್ ಔಟ್. ಓಕೆನಾ? ಸೊ ಅವ್ರು ವಾಪಸ್ ಬಂದು ಕ್ಷಮೆ ಕೇಳೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಾರಾ, ನಿಮಗೆ ಕ್ಷಮೆ ಕೇಳೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಾರಾ? ಶೇರಿಂಗ್. ಓಕೆ, ಆ್ಯಂಡ್ ಲಾಸ್ಟ್ ಡಿವೈನ್ ಜಸ್ಟಿಸ್ ಔಟ್ಕಮ್ ಏನಾಗಿರುತ್ತೆ? ಡಿವೈನ್ ಜಸ್ಟಿಸ್ ನಿಮಗೆ ಯಾವ ಒಂದು ನ್ಯಾಯ ಆ ತಾಯಿ ಇಲ್ಲ ತಂದೆ ನೀವು ನಂಬೋ ದೇವರಿಂದ ಸಿಗ್ತಾರೆ? ಟ್ರಾನ್ಸ್ಫಾರ್ಮೇಷನ್. ಓಕೆ, ನಾಟ್ ಬ್ಯಾಡ್, ತುಂಬ ಚೆನ್ನಾಗಿರೋಂಥ ಕಾರ್ಡ್ಸ್ಗಳು. ಆ್ಯಂಡ್ ಅಟ್ ದ ಬಾಟಮ್ ವಿ ಹ್ಯಾವ್ ಸ್ಲೋಯಿಂಗ್ ಡೌನ್. ಓಕೆನಾ? ಇವತ್ತಿನ ರೀಡಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಅಂತ ಅಂದರೆ ನಮಗೆ ಎಕ್ಸಾಕ್ಟಾಗಿ ಐ ಕ್ಯಾನ್ ಲೈಕ್ ಸಿ ದ ಪಿಕ್ಚರ್. ಈ ಒಂದು ಪರ್ಸನ್ ನಿಮಗೆ ಸಿಕ್ಕಾಬಟ್ಟೆ ಡ್ರೈನ್ ಮಾಡಿದ್ದಾರೆ, ಎಮೋಷ್ನಲಿ ಮಾತ್ರ ಅಲ್ಲ ಬಟ್ ಸ್ಪಿರಿಚುವಲಿ. ಇವರ ಕಡೆಯಿಂದ ತುಂಬ ಅಂದರೆ ತುಂಬ ಟಾಕ್ಸಿಕ್ ಬಿಹೇವಿಯರ್ನ ನೀವು ಸಫರ್ ಮಾಡಿದ್ದೀರ. ಕೆಲವೊಬ್ಬರು ನಿಮ್ಮ ಮೇಲೆ ಕೈ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಎಲ್ಲರಿಗೂ ಆಗಿರಲ್ಲ, ಬಟ್ ಇಲ್ಲಿ
ಸ್ವಲ್ಪ ಜನಕ್ಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಹೊಡೆಸ್ಕೊಡೋದು, ಬಡಿಸ್ಕೊಡೋದು ಆ್ಯಂಡ್ ಸಿಕ್ಕಾಪಟ್ಟೆ ವಲ್ಗರಾಗಿ ಮಾತಾಡಿ ನಿಮ್ಮ ಒಂದು ಮೈಂಡ್ಸೆಟ್ನ ಹಾಳು ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ನಡೆದಿದೆ. ಈವನ್ ಅಕಸ್ಮಾತ್ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ, ಇಲ್ಲ ಒಂದು ಪೂಜೆ ಪುನಸ್ಕಾರ ಮಾಡ್ತೀರಾ ಅಂತ ಅಂದ್ರೂ ಕೂಡ ಅದಕ್ಕೆ ಇನ್ನೇನೋ ಒಂಥರ ಟಾಕ್ಸಿಕ್ ಆಗಿ ಬಿಹೇವ್ ಮಾಡೋದು, ನಿಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು, ನಿಮ್ಮನ್ನ ಇನ್ನೊಬ್ಬರ ಜೊತೆ ಅಫೇರ್ ಕಟ್ಟೋದು, ಇವರೇ ಅದನ್ನೆಲ್ಲ ಒಂದು ಏನಾಗಿದೆ ಫಾಲ್ಸ್ ಅಕ್ಯೂಸೇಷನ್ ನಿಮ್ಮ ಮೇಲೆ ಬಂದಿದೆ. ತಪ್ಪು ಏನು ಹೇಳ್ತಾರೆ ಅದು ಅಕ್ಯೂಸೇಷನ್, ಡೋಂಟ್ ಕನ್ನಡ ಪಕ್ಕ ಕನ್ನಡ ವರ್ಡ್ ನನ್ನ ಬಾಯಿಗೆ ಬರ್ತಾ ಇಲ್ಲ. ಬ್ಲೇಮಿಂಗ್ಸ್ ಅನ್ನೋದು ಸಿಕ್ಕಾಬಟ್ಟೆ ತಿಂದಿದ್ದಾರೆ ಈ ಪರ್ಸನ್ ಕಡೆಯಿಂದ. ತುಂಬ ಅಂದರೆ ತುಂಬ ಮೆಂಟಲಿ ಟಯರ್ ಮಾಡಿದ್ದಾರೆ ಈ ಪರ್ಸನ್. ಓಕೆನಾ, ಅವರು ನಿಮ್ಮ ಒಂದು ಎನರ್ಜಿನ ಸಿಕ್ಕಾಬಟ್ಟೆ ಓವರ್ ಯೂಸ್ ಮಾಡಿದ್ದಾರೆ. ಅವರ ಒಂದು ಬೆನಿಫಿಟ್ಗೋಸ್ಕರ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಲವ್ ಆಗಿರ್ಬೋದು, ನಿಮ್ಮ ಪೇಷನ್ಸ್ ಆಗಿರ್ಬೋದು, ಲೈಕ್ ನಿಮಗೆ ಅದು ನನಗೆ ಓಕೆ ನನ್ನ ಹತ್ರ ಕೊಡೋದಕ್ಕೆ ಇನ್ನೇನು ಇಲ್ಲ ಅನ್ನೋ ತನಕ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಏನು ಉಳ್ಕೊಂಡಿರಲಿಲ್ಲ. ಅಟ್ ದ ಲಾಸ್ಟ್ ಮೂಮೆಂಟ್ ಯಾವಾಗ ನೀವು ಈ ಪರ್ಸನ್ನ ಬಿಡಬೇಕು, ಇಲ್ಲ ನನ್ನ ಪಾಡಿಗೆ ನಾನು ಇರಬೇಕು, ನನಗೆ ಈ ಪರ್ಸನ್ ಕಡೆಯಿಂದ ತುಂಬ ಅನ್ಯಾಯ ಆಗ್ತಿದೆ ಅಂತ ಎಲ್ಲಿವರೆಗೂ ಅನ್ನಿಸ್ತು ಅಲ್ಲಿವರೆಗೂ ಈ ಪರ್ಸನ್ ನಿಮ್ಮನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ಒಂಥರ ರಾಕ್ಷಸನ ರೀತಿ ಬಿಹೇವ್ ಮಾಡೋದು, ಕಿರ್ಚಾಡೋದು, ಪಬ್ಲಿಕಲ್ಲಿ ನಿಮ್ಮನ್ನ ಒಂಥರ ಮರ್ಯಾದೆ ತೆಗೆಯೋದು, ಪಬ್ಲಿಕಲ್ಲಿ ಜೋರಾಗಿ ಬೈಯೋದು, ಜಗಳ ಆಡೋದು, ಫ್ರೆಂಡ್ಸ್ಗಳ ಜೊತೆ ಹೋಗೋದಕ್ಕೆ ಬಿಡಲ್ಲ, ಇಲ್ಲ ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಮಾತಾಡೋದಕ್ಕೆ ಬಿಡಲ್ಲ. ಈ ರೀತಿ ಎಲ್ಲ ಈ ಒಂದು ಪರ್ಸನ್ ಸಿಕ್ಕಾಪಟ್ಟೆ ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ. ಇದು ಬರೀ ಮಿಸ್ಟೇಕ್ ಅಲ್ಲ, ಓಕೆನಾ. ಇದು ಒಂದು ಸೆಲ್ಫಿಶ್ ಬಿಹೇವಿಯರ್. ಅದು ಪದೇ ನಡೆದಿರುವಂಥ ಒಂದು ಸೆಲ್ಫಿಶ್ ಬಿಹೇವಿಯರ್. ತನಗೇನು ಸರಿ, ತನಗೇನು ಬೇಕು ಅದನ್ನು ಮಾತ್ರ ಮಾಡಿರುವಂಥ ವ್ಯಕ್ತಿತ್ವ ಅದು. ಅವ್ರು ನಿಮ್ಮಿಂದ ತಗೊಳ್ತಾನೆ ಇದ್ರು, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ರು, ಪ್ರತಿಯೊಂದು ಕೂಡ ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿದ್ರು. ಬಟ್ ಅವರಿಂದ ನಿಮಗೆ ಸಿಕ್ಕಾಬಟ್ಟೆ ಕಡಿಮೆ ಸಿಕ್ಕಿದೆ. ಅವ್ರಿಗೆ ತಿಳಿದಿದ್ರು ಕೂಡ ಓಕೆ ನಿಮಗೆ ಸುಸ್ತಾಗಿದೆ, ನಿಮಗೆ ಇದು ಇಷ್ಟ ಆಗ್ತಿಲ್ಲ, ನಿಮ್ಗೆ ಇದರಿಂದ ಕಂಫರ್ಟೇಬಲ್ ಇಲ್ಲ, ನಿಮಗೆ ಇದರಿಂದ ಹರ್ಟ್ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಅವರು ಪದೇ ಅದನ್ನೇ ಮಾಡಿ ಕಂಟಿನ್ಯೂ ಮಾಡಿದ್ದಾರೆ. ಇದು ಅವ್ರಿಗೆ ತುಂಬಾ ಸಿಕ್ಕಾಬಟ್ಟೆ ಹೆವಿ ಕಾರ್ಮಿಕ್ ಡೆಟ್ ಅನ್ನೋದೇನಿದೆ, ತುಂಬ ಒಂದು ಕಾರ್ಮಿಕ್ ಬರ್ಡನ್ ಆಗಿದೆ. ಬಿಕಾಸ್ ನಿಮ್ಮ ಒಂದು ಲಿಮಿಟ್ಸ್, ನಿಮ್ಮ ಒಂದು ಆತ್ಮನ ಅವರು ಇಗ್ನೋರ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಟಾರ್ಚರ್ ಏನು ಮೆಂಟಲ್ ಪ್ರೆಷರ್, ಮೇಜರ್ಲಿ ನಿಮಗೆ ಮೆಂಟಲ್ ಪ್ರೆಷರ್ ಈ ಪರ್ಸನ್ನಿಂದ ಸಿಕ್ಕಾಬಟ್ಟೆ ಸಿಕ್ಕಿದೆ. ಓಕೆನಾ. ಇದರಿಂದ ಅವರ ಒಂದು ಕಾರ್ಮಿಕ್ ಡೆಟ್ ತುಂಬ ಹೆವಿಯಾಗಿ ಕ್ರಿಯೇಟ್ ಆಗಿದೆ. ತುಂಬ ಅನುಭವಿಸ್ತಾರೆ. ಇಷ್ಟು ಇದು ಮಾಡಿದ್ದಾರೆ ಅಂತಂದರೆ ಅಫ್ಕೋರ್ಸ್ ತುಂಬ ಸಫರ್ ಮಾಡ್ತಾರೆ. ಇದರಿಂದ ಯಾರಿಗೆ ಸಿಕ್ಕಾಬಟ್ಟೆ ಹರ್ಟ್ ಆಯಿತು, ಅಫ್ಕೋರ್ಸ್ ನಾನು ಹೇಳಿದೆ ದ ಇನ್ನೋಸೆಂಟ್ ಒನ್ ಅಂತ, ದಟ್ಸ್ ಯು. ಇಲ್ಲಿ ಇನ್ನೋಸೆಂಟ್ ಯಾರು, ಅಫ್ಕೋರ್ಸ್ ಯು. ಬಿಕಾಸ್ ನೀವಿಲ್ಲಿ ಸಫರ್ ಮಾಡಿರೋದು, ನೀವು ಅವ್ರಿಗೆ ಹಿಂಸೆ ಕೊಟ್ಟಿಲ್ಲ, ನೀವಿಲ್ಲಿ ಸಫರ್ ಮಾಡಿದ್ದೀರಾ. ಓಕೆನಾ. ಬಿಕಾಸ್ ನೀವಿಲ್ಲಿ ನಂಬಿದ್ರಿ, ನೀವು ಅವ್ರನ್ನ ತುಂಬ ಫ್ರೀಯಾಗಿ ಲವ್ ಮಾಡಿದ್ದಾರೆ. ಅವ್ರನ್ನ ಒಂದು ಹಿಂಗೆ ಕಟ್ ಹಾಕ್ಕೊಂಡಿರಲಿಲ್ಲ ನೀವು, ಅಥವಾ ಒಂದು ಪೊಸೆಸಿವ್ನೆಸ್ ತೋರಿಸ್ಲಿಲ್ಲ. ಅವ್ರು ಹೇಗಿದ್ರು ಹಂಗೆ ಅವ್ರನ್ನ ರಿಲೀಸ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಪ್ರೀತಿಯಿಂದ ಅವ್ರನ್ನ ಆರಾಮಾಗಿ ಪ್ರೀತಿಸಿದ್ರಿ, ಫ್ರೀಯಾಗಿ ಬಿಟ್ಬಿಟ್ಟಿದ್ರಿ. ಆ್ಯಂಡ್ ನೀವು ಅವ್ರನ್ನ ಟ್ರಸ್ಟ್ ಮಾಡಿದ್ರಿ, ನೀವು ಅವ್ರನ್ನ ಬಿಲೀವ್ ಮಾಡಿದ್ವಿ. ಯಾವ ಒಂದು ಭಯ ಇಲ್ದಲೆ, ಯಾವ ಒಂದು ಡೌಟ್ಸ್ ಇಲ್ದಲೆ ನೀವು ಅವ್ರನ್ನ ಬಿಲೀವ್ ಮಾಡಿದ್ರಿ. ನಿಮ್ಮ ಒಂದು ಎನರ್ಜಿ ಏನಿತ್ತು ತುಂಬ ಪ್ಯೂರ್ ಆಗಿತ್ತು, ತುಂಬ ಓಪನ್ ಆಗಿತ್ತು, ಆ್ಯಂಡ್ ಆಲ್ಮೋಸ್ಟ್ ಲೈಕ್ ಒಂದು ಮಗು ಥರನೇ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆನಾ. ಆದರೆ ಅವ್ರು ಅದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡ್ರು. ಆ್ಯಂಡ್ ಆಲ್ಸೋ ಇನ್ನೊಂದೇನು ಗೊತ್ತಾ, ಇಲ್ಲಿ ಫೂಲ್ ಅನ್ನೋದು ಅವ್ರನ್ನೂ ಕೂಡ ತೋರಿಸುತ್ತೆ. ಬಿಕಾಸ್ ಫೂಲ್ ಅನ್ನೋದೇನು, ನೀವು ಎಷ್ಟು ಇನ್ನೋಸೆಂಟು ಅದೇ ರಿವರ್ಸಲ್ಲಿ ನೋಡಿದಾಗ ಅವರ ಒಂದು ರೆಕ್ಲೆಸ್ನೆಸ್, ಕೇರ್ಲೆಸ್ನೆಸ್ ಅದನ್ನು ಎಲ್ಲ ತೋರಿಸ್ತಾ ಇದೆ ಇಲ್ಲಿ. ಈಗ ಅವರು ಆ ಒಂದು ಕರ್ಮಕ್ಕೆ ತುಂಬ ಬ್ಲೈಂಡಾಗಿ ಮುಂದೋಗ್ತಾ ಇದ್ದಾರೆ. ಅವ್ರಿಗೆ ರಿಯಲೈಸ್ ಕೂಡ ಆಗ್ತಾ ಇಲ್ಲ ಇದು ಎಷ್ಟು ಡೀಪಾಗಿ ಹೋಗುತ್ತೆ ಇವರ ಒಂದು ಕರ್ಮ ಅನ್ನೋದು. ಓಕೆನಾ. ಅವ್ರಿಗೆ ಎಷ್ಟು ಇದಾಗಿದ್ರು ಅಲ್ವಾ, ಲೈಕ್ ನಿಮ್ಗೆ ಎಷ್ಟು ಅಫೆಕ್ಟ್ ಮಾಡಿದ್ರು, ನಿಮ್ಮ ಒಂದು ಎನೋಸೆನ್ಸ್, ನಿಮ್ಮ ಅದೊಂದು ಪ್ಯೂರಿಟಿನ ಎಷ್ಟು ಅಡ್ವಾಂಟೇಜ್ ತೊಗೊಂಡಿದ್ದಾರೆ, ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಅದು ಇವಾಗ ವಾಪಸ್ ಕೊಡುವಂಥ ಸಮಯ. ನೀವು ಸಿಕ್ಕಾಬಟ್ಟೆ ಅಫೆಕ್ಟ್ ಆಗಿದ್ದೀರ ಈ ಒಂದು ರಿಲೇಷನ್ಶಿಪ್ಪಿಂದ, ಈ ಒಂದು ಪರ್ಸನ್ ಕಡೆಯಿಂದ. ಬಿಕಾಸ್ ಪ್ರತಿಯೊಂದರಲ್ಲೂ ಕೂಡ ಅಡ್ವಾಂಟೇಜ್ ನೋಡಿದ್ರು, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಒಂಥರ ಹರ್ಟ್ ಮಾಡಿದ್ರು. ನೀವು ಎಷ್ಟೇ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದ್ರು ಅದರಿಂದ ವಾಪಸ್ ನಿಮಗೆ ಹರ್ಟ್ ಸಿಕ್ಕಿದೆ. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಪರ್ಸನ್. ನಿಮಗೆ ಲೈಕ್ ಅದು ನಿಮಗೆ ಗೊತ್ತಿದ್ರೂ ಕೂಡ ಒಂದು ಹೆಲ್ಪ್ಲೆಸ್ ಆಗಿ ನೀವು ಕೂಡ ಇದ್ರಿ, ಯು ಕುಡಂಟ್ ಡು ಎನಿಥಿಂಗ್. ಓಕೆನಾ. ಸೊ ಇವರಿಗೆ ಯಾವ ರೀತಿ ಒಂದು ಕರ್ಮ ಅನ್ನೋದು ಸ್ಟಾರ್ಟ್ ಆಗಿದೆ, ನಿಮಗೆ ಇದು ಸೆಲೆಬ್ರೇಷನ್ ಅಂದ ತಕ್ಷಣ ಅನಿಸ್ಬೋದು ಅವರು ಆರಾಮಾಗಿದ್ದಾರೆ, ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಬಟ್ ಸ್ಪಿರಿಚುವಲಿ ನೋಡೋದಾದರೆ ಅದು ಈ ರೀಡಿಂಗ್ ಅಂತ ಬಂದಾಗ ಇಟ್ಸ್ ರಿಯಲಿ ಡೀಪರ್. ಬಿಕಾಸ್ ಇಲ್ಲಿ ಅವರು
ಏನು ಇವಾಗ ಅವ್ರು ಅನುಭವಿಸ್ತಾ ಇದ್ದಾರಲ್ವಾ, ಅದನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಒಂದು ಫೇಕ್ ಹ್ಯಾಪಿನೆಸ್ಗೋಸ್ಕರ ಅವರು ಅವರ ಸುತ್ತಮುತ್ತ ಫ್ರೆಂಡ್ಸ್ಗಳ ಜೊತೆ ಇದ್ದಾರೆ, ಡಿಸ್ಟ್ರಾಕ್ಷನ್, ಪಾರ್ಟಿ, ಅಥವಾ ಈ ರೀತಿ ಎಲ್ಲ ಒಂದು ಹ್ಯಾಪಿನೆಸ್ ಅನ್ನೋದು ಒಂದು ಮೀನಿಂಗ್ ಅದು ಏನಿದೆ ರಿಯಲ್ ಹ್ಯಾಪಿನೆಸ್ ಅಲ್ಲ, ಒಂದು ತೋರಿಕೆ, ಒಂದು ಶೋ ಆಫ್ ಮಾಡುವಂಥ ಒಂದು ಹ್ಯಾಪಿನೆಸ್ ಏನಿದೆ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರು ಪಾರ್ಟೀಸ್ಗಳಿಗೆ ಹೋಗೋದು, ಮದುವೆಗಳಿಗೆ ಹೋಗೋದು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು, ಈ ರೀತಿ ಅವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಿ ದಿಸ್ ಇಸ್ ಕಾರ್ಮಿಕ್ ಇಲ್ಯೂಷನ್ ಅಂತ ನಾವು ಹೇಳ್ತೀವಿ, ಓಕೆನಾ. ಅವ್ರಿಗೆ ಏನು ಮಾಡಿದ್ದಾರೆ ಅದರಿಂದ ಅವ್ರಿಗೆ ಮೆಂಟಲಿ ತುಂಬ ಟಾರ್ಚರ್ ಆಗ್ತಾ ಇದೆ, ಆಯಿತಾ. ಆದರೆ ಅದನ್ನು ಅವ್ರು ಎಸ್ಕೇಪ್ ಮಾಡೋದಕ್ಕೋಸ್ಕರ ಆಚೆ ನಗಾಡ್ತಾ ಇದ್ದಾರೆ. ಬಟ್ ಅವರ ಒಳಗಡೆ ಕಂಪ್ಲೀಟ್ ಎಂಪ್ಟಿ ಇದೆ. ಅವ್ರಿಗೆ ಒಬ್ಬರೇ ಇರೋದಕ್ಕಾಗ್ತಲ್ಲ, ಅವ್ರ ಫ್ರೆಂಡ್ಸ್ಗಳ ಜೊತೆ ಇದ್ದಾರೆ, ಅವ್ರ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಒಬ್ಬರೇ ಇರೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾರ ಜೊತೆ ಬೇಕೇ ಬೇಕು. ಅದಕ್ಕೋಸ್ಕರ ಕರ್ಮ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಿಕಾಸ್ ಅವರ ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಏನಿದೆ ಅದು ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಎಮೋಷನ್ಸ್ ಏನೋ ಫುಲ್ಫಿಲ್ ಆಗಬೇಕು. ಇವಾಗ ನಿಮಗೂ ಅಷ್ಟೇ, ಇವಾಗ ಒಂದು ಕೂತಾಗ ಒಂದು ನೆಮ್ಮದಿ ಅನ್ನಿಸ್ಬೇಕು, ಒಂದು ಫುಲ್ಫಿಲ್ಮೆಂಟ್ ಇರಬೇಕು, ಒಂದು ಎಮೋಷ್ನಲಿ ನೀವು ಸ್ಟೇಬಲ್ ಆಗಿರಬೇಕು. ಆದರೆ ಈ ಒಂದು ಪರ್ಸನಿಂದ ಇವರ ಒಂದು ಸ್ವಂತ ಖುಷಿನೇ ಯೂನಿವರ್ಸ್ ಕಿತ್ಕೋತಾ ಇದ್ದಾರೆ. ಇವಾಗ ಪ್ರತಿಯೊಂದು ಅವರಿಗೆ ಟೆಂಪ್ರರಿ ಅನ್ನಿಸ್ತಾ ಇದೆ. ಎಲ್ಲದು ಕೂಡ ಓಕೆ, ಯಾವುದೂ ಕೂಡ ನನ್ನ ಜೀವನದಲ್ಲಿ ಶಾಶ್ವತ ಅಲ್ಲ, ಎಲ್ಲ ಟೆಂಪ್ರರಿ ಅನ್ನೋ ರೀತಿ ಈ ಒಂದು ಪರ್ಸನ್ಗೆ ಇವಾಗ ಅನ್ನಿಸ್ತಾ ಇದೆ. ಅದೇ ಅವರ ಕರ್ಮ. ಅವರ ಒಂದು ಏನು ಖುಷಿ ಇದೆ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಇದು ಇವಾಗ ಸ್ಟಾರ್ಟ್ ಆಗಿರೋದಷ್ಟೇ. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಇದನ್ನು ಡೀಪಾಗಿ ಕೂಡ ಹೋಗಿಲ್ಲ. ಬಿಗಿನಿಂಗಲ್ಲಿ ಅವರ ಒಂದು ಸ್ವಂತ ಖುಷಿ ಕಿತ್ಕೊಳ್ತಾ ಇದ್ದಾರೆ. ಬಟ್ ಅವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ ವಿತ್ ದೇರ್ ಫ್ರೆಂಡ್ಸ್, ವಿತ್ ಏನೇನೆಲ್ಲ ಅವರ ಒಂದು ಕಣ್ಣಿಗೆ ಏನೇನೆಲ್ಲ ಹ್ಯಾಪಿನೆಸ್ ಅನಿಸುತ್ತೆ, ಏನೇನೆಲ್ಲ ಅವ್ರಿಗೆ ಸಮಾಧಾನ ಕೊಡುತ್ತೆ ಅನಿಸುತ್ತೆ ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇವ್ರು ಏನೇ ಮಾಡಿದ್ರು ಅದು ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲ, ಓಕೆನಾ. ಸೊ ಅವರ ಒಂದು ಮೇನ್ ಕರ್ಮ ಏನು? ವೆರಿ ಪವರ್ಫುಲ್. ಸಿ ಅವರು ಏನು ಅನ್ಸುತ್ತೆ ತುಂಬ ಫ್ರೀಯಾಗಿ ಪಡ್ಕೊಂಡಿದ್ರು ಅಲ್ವಾ, ಅದನ್ನ ಇವಾಗ ಅದನ್ನು ಇಟ್ಕೊಳ್ಳೋದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಎನರ್ಜೆಟಿಕಲಿ ಆಗಿರ್ಬೋದು. ಅವರು ಕಂಪ್ಲೀಟಾಗಿ ಕ್ಲೋಸ್ಡ್ ಆಫ್ ಆಗ್ತಾ ಇದ್ದಾರೆ, ಗಾರ್ಡೆಡ್ ಆಗಿದ್ದಾರೆ ಅಂತಂದರೆ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಎಲ್ಲಿ ಏನು ಕಳ್ಕೊಂಬಿಡ್ತೀನೋ ಅನ್ನೋ ಥರ ಭಯ ಪಡ್ಕೊಳ್ತಾ ಇದ್ದಾರೆ. ಕರ್ಮ ಅವ್ರಿಗೆ ಫೀಲ್ ಮಾಡಿಸ್ತಾ ಇದೆ. ಅಂತಂದರೆ ನಾನು ಏನೇನೆಲ್ಲ ನನ್ನ ಹತ್ರ ಇದೆ ಅಲ್ವಾ ಅದೆಲ್ಲ ಹೊರಟೋಗ್ಬಿಟ್ರೆ, ಅದೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ರೆ ಅನ್ನೋದು ಅವ್ರಿಗೆ ಫೀಲ್ ಆಗ್ತದೆ. ವಾಟ್ ಇಫ್ ಎವ್ರಿಥಿಂಗ್ ಹ್ಯಾವ್ ಗೆಟ್ಸ್ ಟೇಕನ್ ಅವೇ ಅನ್ನೋ ರೀತಿ. ನನ್ನ ಹತ್ರ ಇರೋದೆಲ್ಲ ನಾನು ಕಳ್ಕೊಂಬಿಟ್ರೆ, ಇದೊಂದು ಕಾನ್ಷಿಯಸ್ನೆಸ್ನ ಕಳ್ಕೊತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಪ್ರೀತಿ, ಅವರ ಒಂದು ಸತ್ಯ, ಅವರ ಒಂದು ರೆಸ್ಪೆಕ್ಟ್ ಏನಿದೆ ನಿಮ್ಮಿಂದ, ಅದನ್ನೆಲ್ಲ ಯಾವ ರೀತಿ ಅವ್ರು ನಿಮ್ಮಿಂದ ಕಿತ್ಕೊಂಡಿದ್ರು ಈಗ ವಾಪಸ್ ಅದೇ ರೀತಿ ಅವ್ರಿಗೂ ಕೂಡ ಯೂನಿವರ್ಸ್ ಕಿತ್ಕೊಳ್ತಾ ಇದ್ದಾರೆ. ಸೊ ಜೀವನ ಅನ್ನೋದು ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದೆ. ಅದು ಅವರ ರಿಯಲ್ ಕರ್ಮ. ಕಂಪ್ಲೀಟಾಗಿ ಎಲ್ಲದು ಕಳ್ಕೊಳ್ಳೋದು, ಅವರ ಪ್ರೀತಿ, ಅವರ ಒಂದು ಜನ, ಅವರ ಒಂದು ದುಡ್ಡು, ಅವರ ಒಂದು ಎನರ್ಜಿ ಕಂಪ್ಲೀಟಾಗಿ ಲೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಬಿಗಿನಿಂಗ್ ಆಗಿದೆ. ಬಟ್ ಅದೊಂದು ಒಂಟಿತನ ಅನ್ನೋದು ಸಿಕ್ಕಾಬಟ್ಟೆ ಕಾಡೋದಕ್ಕೆ ಇದೆ ಇವರಿಗೆ, ಓಕೆನಾ. ಎಲ್ಲ ರೀತಿಯೂ ಯೂನಿವರ್ಸ್ ಇವ್ರನ್ನ ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ನಿಮಗೆಲ್ಲದೂ ನಿಮ್ಮಿಂದ ಹಿಂಗೆ ಹಿಡಿದಿಟ್ಕೊಂಡಿದ್ರಲ್ಲ, ಯಾವ ರೀತಿ ನೀವು ಸಫರ್ ಮಾಡಿದ್ರಿ ಅದೇ ರೀತಿ ಯೂನಿವರ್ಸ್ ಇವ್ರಿಗೆ ಸಫರ್ ಮಾಡಿಸ್ತಾ ಇದ್ದಾರೆ. ಇದು ಯಾವ ರೀತಿ ಅವ್ರಿಗೆ ಎಫೆಕ್ಟ್ ಮಾಡುತ್ತೆ ಅವರ ಒಂದು ಮೈಂಡ್ಗೆ, ಇದು ಎಲ್ಲಿ ಅವ್ರಿಗೆ ಅವರ ಒಂದು ಬ್ರೇಕ್ ಡೌನ್ ಸ್ಟಾರ್ಟ್ ಆಗೋ ಟೈಮ್ ಅಂತಂದರೆ ಪ್ರತಿಯೊಂದನ್ನು ಕೂಡ ಕ್ಲಿಯರಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು ಪೇನ್ಫುಲಿ ಅಂತಲೇ ಹೇಳ್ಬೋದು, ಒಂದು ನೋವು ಭರಿತ ಕ್ಷಣಗಳು ಅಂತ ಹೇಳ್ಬೋದು. ರಿಗ್ರೆಟ್ ಅನ್ನೋದು, ಪಶ್ಚಾತ್ತಾಪ ಅನ್ನೋದು ಅವ್ರಿಗೆ ತುಂಬ ಪ್ಯೂರ್ ವೇಯಲ್ಲಿ, ತುಂಬ ಡೀಪ್ ವೇಯಲ್ಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಪ್ಯೂರ್ ಆಗಿ ರಿಗ್ರೆಟ್ ಮಾಡ್ತಾರೆ. ನೀವು ಎಷ್ಟು ಜೆನ್ಯೂನ್ ಇದ್ರಿ ಅವ್ರಿಗೆ ಅನ್ನೋದು ಅವರು ರಿಯಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈ ಒಂದು ಪರ್ಸನ್ ನನಗೆ ತುಂಬ ಜೆನ್ಯೂನ್ ಆಗಿದ್ರು, ಆದರೆ ನಾನು ಸಿಕ್ಕಾಬಿಟ್ಟೆ ತಪ್ಪು ಮಾಡಿದೆ. ಅವರ ಒಂದು ಓನ್ ಆ್ಯಕ್ಷನ್ಸ್ನ ಅವರೇ ಇವಾಗ ರಿಯಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತಾರೆ ನಿಮ್ಮ ಜೊತೆ ಏನೇನೆಲ್ಲ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಅಲ್ವಾ, ಅದನ್ನು ಯಾವ ಒಂದು ಹೀಗೋ ಇರ್ತದೆ ಅದನ್ನು ಅವ್ರ ಕಣ್ಣಿಗೆ ಅದು ಕಾಣಿಸೋದು. ಓಕೆ, ನಾನು ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದ್ದೆ, ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದೆ, ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ, ಈ ರೀತಿ ಸಫರ್ ಮಾಡಿಸಿದ್ದೀನಿ, ಆ ರೀತಿ ಸಫರ್ ಮಾಡಿಸಿದ್ದೀನಿ, ಇದೆಲ್ಲ ಇವ್ರಿಗೆ ಇವಾಗ ಬರ್ತಾ ಇದೆ, ಮೈಂಡಿಗೆ ಬರುತ್ತೆ ಕೂಡ. ಅವರ ಒಂದು ಇನ್ನರ್ ಚೈಲ್ಡು ಹೇಳ್ತಾ ಇದೆ, ಏನು ಮಾಡಿದೆ ನೀನು, ಯಾವ ರೀತಿ ತಪ್ಪು ಮಾಡಿದೆ ಅನ್ನೋ ರೀತಿ. ಇದು ಬರೀ ಒಂದು ಶಾಲೋ ಗಿಲ್ಟ್ ಅಂತ ನನಗೆ ಕಾಣಿಸ್ತಾ ಇಲ್ಲ, ಬಟ್ ಒಂದು ಸೋಲ್ ಲೆವೆಲ್ ರಿಗ್ರೆಟ್ ಕಾಣಿಸ್ತಿದೆ ಕಂಪ್ಲೀಟಾಗಿ. ಓಕೆ, ಅವ್ರ ಜೀವನ ಪರ್ಯಂತ ಮರೆಯೋಕ್ಕಾಗಲ್ವಲ್ಲ, ಆ ಒಂದು ಪಶ್ಚಾತ್ತಾಪ ಇದು
ಕೆಲವೊಬ್ಬರ ಲೈಫಲ್ಲಿ ಅದೊಂದು ಇರುತ್ತೆ, ಏನೋ ಒಂದು ತಪ್ಪು ಮಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಅದನ್ನು ಜೀವನ ಪರ್ಯಂತ ಮರೆಯೋದಕ್ಕಾಗಲ್ಲ. ಅವ್ರಿಗೆ ಎಷ್ಟೇ ಆಚೆಯಿಂದ ತೋರಿಸ್ಕೊಳ್ದೇ ಇದ್ರೂ ಅದು ಮನಸ್ಸೊಳಗಡೆ ಪ್ರತಿದಿನ ಕೊರೀತಾ ಇದೆ. ಆ ರೀತಿ ಒಂದು ರಿಗ್ರೆಟ್ ಇಲ್ಲಿ ಬರ್ತಾ ಇದೆ ಇವ್ರಿಗೆ. ಅವ್ರಿಗೆ ಯಾವ ಒಂದು ಲೆಸನ್ನ ಯೂನಿವರ್ಸ್ ಫೋರ್ಸ್ ಮಾಡ್ತಿದ್ದಾರೆ ಅಂತಂದರೆ ಈ ಒಂದು ಪಾಠ ಅವ್ರಿಗೆ ಸಿಕ್ಕಾಬಟ್ಟೆ ಆಶಾಗಿ ಬರ್ತಾ ಇದೆ. ಇವರು ಈ ಒಂದು ಪರ್ಸನ್ ಏನಿದಾರಾಗ ಯೂನಿವರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರೂ ನಿಮ್ಮ ಜೊತೆ ಕಂಪೇರ್ ಮಾಡಿಸ್ತಾ ಇದ್ದಾರೆ. ಅಂತಂದರೆ ಈ ಒಂದು ಪರ್ಸನ್ ಹತ್ರ ಏನಿತ್ತು, ಇವಾಗ ಏನು ಕಳ್ಕೊಂಡ್ರು, ಇವಾಗ ಯಾವುದೋ ಒಂದು ಪರ್ಸನ್ ಬಂದರು, ನಿಮ್ಮನ್ನ ರಿಪ್ಲೇಸ್ ಮಾಡೋದಕ್ಕೆ ಬಂದರು ಅಂತ ಅಂದ್ಕೊಳ್ಳೋಣ. ಆದರೆ ನೀವು ಯಾವ ರೀತಿ ಇದ್ರಿ, ಇವಾಗ ಆ ಪರ್ಸನ್ ಯಾವ ರೀತಿ ಇದ್ದಾರೆ, ಅವ್ರ ಹತ್ರ ಏನಿತ್ತು, ಏನು ಕಳ್ಕೊಂಡ್ರು, ರಿಯಲ್ ಲವ್ ಅಂದರೆ ಏನು, ಫೇಕ್ ಕನೆಕ್ಷನ್ ಅಂದರೆ ಏನು ಅಂತಾರೆ. ಇವಾಗ ನಿಮ್ಮಿಂದ ರಿಯಲ್ ಲವ್ ಸಿಕ್ತು, ಬಟ್ ಯಾವುದೋ ಒಂದು ಫೇಕ್ ಕನೆಕ್ಷನ್ಗೋಸ್ಕರ ಏನೋ ಒಂದು ಮೊಮೆಂಟ್ ಹ್ಯಾಪಿನೆಸ್ಗೋಸ್ಕರ ಅವ್ರು ನಿಮ್ಮನ್ನ ಬಿಟ್ಟು ಹಾಕಿದ್ರು. ಇದೆಲ್ಲ ಇವ್ರಿಗೆ ಇವಾಗ ರಿಯಲೈಸ್ ಆಗ್ತಿದೆ. ಇದನ್ನೆಲ್ಲ ಇವಾಗ ಇವ್ರು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಎವ್ರಿ ಟೈಮ್ ನೀವು ಸ್ಟ್ಯಾಂಡ್ ಔಟ್ ಮಾಡ್ತೀರಾ ಅಂತಂದರೆ ನೀವೇ ಇಲ್ಲಿ ಮೇಜರಾಗಿ ಎದ್ದು ನಿಲ್ತೀರಾ. ಸೊ ಕರ್ಮ ಅವ್ರಿಗೆ ರಿಯಲೈಸ್ ಮಾಡಿಸ್ತಿದೆ ತುಂಬ ಸ್ಟ್ರಾಂಗ್ ಆಗಿ. ಬೇರೆ ಯಾವುದೋ ಒಂದು ಟೆಂಪ್ರರಿನ ಖುಷಿನ ಪಡ್ಕೊಳ್ಳೋದಕ್ಕೋಸ್ಕರ ತುಂಬ ರೇರ್ ಆಗಿರೋದನ್ನ ಕಳ್ಕೊಂಡೆ ಅನ್ನೋದು ರಿಯಲೈಸ್ ಮಾಡಿಸ್ತಿದೆ, ವಿಚ್ ಇಸ್ ರಿಯಲಿ ಗ್ರೇಟ್. ನನ್ನ ಪ್ರಕಾರ ಒಂದು ಪರ್ಸನ್ಗೆ ನಾವು ಪ್ರಯತ್ನ ಪಡ್ದಲೇ ಯೂನಿವರ್ಸ್ ಕಲಿಸ್ತಲ್ವ, ಓಕೆ ಈ ಒಂದು ಪರ್ಸನ್ ಪ್ಯೂರ್ ಗೋಲ್ಡ್ ಆಗಿತ್ತು, ಬಟ್ ನೀನು ಯಾವುದೋ ಒಂದು ಜಮ್ಗೋಸ್ಕರ ಪ್ಯೂರ್ ಜಮ್ನ ಕಳ್ಕೊಂಡೆ, ಯಾವುದೋ ಒಂದು ಪಳ ಅದು ಹೊಡಿತಿರೋದಕ್ಕೋಸ್ಕರ ಪ್ಯೂರ್ ಜಮ್ನ ಕಳ್ಕೊಂಡೆ ಅನ್ನೋದು ಯೂನಿವರ್ಸ್ ತೋರಿಸ್ದಾಗ ಇಟ್ಸ್ ರಿಯಲಿ ಗ್ರೇಟ್. ಇದರಿಂದ ಅವ್ರಿಗೆ ಒಳಗಡೆ ಅದೊಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗ್ತಿದೆ, ಅದರಿಂದ ಅವ್ರು ಎಸ್ಕೇಪ್ ಕೂಡ ಆಗೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಿಮ್ಮ ಜೊತೆ ಫೇಸ್ ಟು ಫೇಸ್ ನಿಂತು ಜಗಳ ಮಾಡಿದಾಗ ಅವ್ರಿಗೆ ಎಸ್ಕೇಪ್ ಆಗ್ಬೋದು, ಅವ್ರು ನಿಮ್ಮನ್ನ ಡಿನೈ ಮಾಡ್ಬೋದು. ಬಟ್ ಇವಾಗ ಯೂನಿವರ್ಸ್ ಏನು ಮಾಡ್ತಿದ್ದಾರೆ, ಅವ್ರು ಒಳಗಡೆನೇ ಮಾಡ್ತಿರೋದ್ರಿಂದ ಅವ್ರಿಗೆ ಎಸ್ಕೇಪ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅವ್ರು ವಾಪಸ್ ಬಂದು ಕ್ಷಮೆ ಕೇಳ್ತಾರಾ, ಬರ್ತಾರೆ ಆದರೆ ತಕ್ಷಣಕ್ಕಲ್ಲ, ಆದರೆ ಇದು ಬೇಗ ಬರೋದಿಲ್ಲ. ಅವ್ರು ಯಾವಾಗ ವಾಪಸ್ ಬರ್ತಾರೆ ಅಂತಂದರೆ ವೆನ್ ದೇ ವಾಂಟ್ ಟು ಗಿವ್, ಅವ್ರು ಯಾವಾಗ ನಿಮಗೆ ಕೊಡೋದಕ್ಕೆ ರೆಡಿ ಇರ್ತಾರೆ, ಅವ್ರು ಯಾವಾಗ ಅವ್ರು ಮಾಡಿದ್ನೆಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅವರ ಒಂದು ಮನಸ್ಸನ್ನ ಮತ್ತೆ ಓಪನ್ ಮಾಡಬೇಕು ಅಂತ ಅವರು ಫೀಲ್ ಬರುತ್ತಲ್ವ, ಆವಾಗ ಬರ್ತಾರೆ. ದಿಸ್ ಇಸ್ ಕಾರ್ಮಿಕಲಿ ಡ್ರಿವನ್. ಓಕೆನಾ, ಬರೀ ಎಮೋಷ್ನಲ್ ಅಂತ ಹೇಳೋದಕ್ಕಾಗಲ್ಲ, ಇದೊಂದು ಕಾರ್ಮಿಕಲಿ ಡ್ರಿವನ್ ಆಗಿದೆ. ಯೂನಿವರ್ಸೇ ಪುಷ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಯೂನಿವರ್ಸ್ ಪುಷ್ ಮಾಡ್ತಾರೆ. ಆವಾಗ ಬಂದು ಸಾರಿ ಕೇಳ್ತಾರೆ. ಅವರು ನಿಮ್ಮ ಜೊತೆ ಇರ್ತಾರಾ ಅಥವಾ ನೀವು ಅವ್ರಿಗೆ ಕ್ಷಮಿಸ್ತೀರಾ, ಅದು ನಿಮಗೆ ಬಿಟ್ಟಿದೆ. ಬಟ್ ಯೂನಿವರ್ಸ್ ಅವ್ರನ್ನ ಪುಷ್ ಮಾಡಿ ನಿಮ್ಮ ಹತ್ರ ಕ್ಷಮೆ ಕೇಳಿಸ್ತಾರೆ. ಇಲ್ಲಿ ನಿಮಗೆ ಡಿವೈನ್ ಜಸ್ಟಿಸ್ ಏನು ಅಥವಾ ಟ್ರಾನ್ಸ್ಫಾರ್ಮೇಷನ್ ಏನು ಅಂತ ಅಂದರೆ ಇದು ನಿಮಗಲ್ಲ, ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ ಇವಾಗ ಇದ್ದಿದ್ದ ಥರನೇ ಇರಲ್ಲ. ಅವರ ಒಳಗಡೆ ತುಂಬ ಡೀಪಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದಾರೆ. ಅವರೊಂದು ಕಂಪ್ಲೀಟ್ ಇನ್ನರ್ ಡೆತ್ ಮತ್ತು ರೀಬರ್ತ್ ಆಗ್ತದೆ. ಅವ್ರದ್ದು ಏನೇನೆಲ್ಲ ಕೆಟ್ಟದಿದೆ, ಅದು ಏನೇನೆಲ್ಲ ನೆಗೆಟಿವಿಟಿ ಇದೆ, ಅದು ಕಂಪ್ಲೀಟಾಗಿ ಡೆತ್ ಆಗುತ್ತೆ ಆ್ಯಂಡ್ ಮತ್ತೆ ರೀಬರ್ತ್ ಆಗ್ತದೆ ಒಂದು ಹೊಸ ಮನುಷ್ಯನಾಗಿ. ಓಕೆನಾ, ಇಲ್ಲಿ ಅವರ ಒಂದು ಈಗೋ ಬ್ರೇಕ್ ಡೌನ್ ಆಗ್ತದೆ, ಒಂದು ಎಮೋಷ್ನಲ್ ಅವೇಕ್ನಿಂಗ್ ಆಗ್ತದೆ ಮತ್ತು ಸ್ಪಿರಿಚುವಲ್ ರಿಯಲೈಸೇಷನ್ ಆಗ್ತದೆ. ಅವ್ರಿಗೆ ಬರೀ ಯೂನಿವರ್ಸ್ ಪುಷ್ ಮಾಡ್ತಾ ಇಲ್ಲ, ಆದರೆ ಚೇಂಜ್ ಮಾಡ್ತಾ ಇದೆ, ಕಂಪ್ಲೀಟಾಗಿ ಚೇಂಜಸ್ ಮಾಡ್ತಾ ಇದೆ. ಆದರೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಏನಿದೆ ಅಲ್ವಾ, ಸಿಕ್ಕಾಬಟ್ಟೆ ನೋವಿಂದ ಇರುತ್ತೆ, ತುಂಬ ಅಂದರೆ ತುಂಬ ಹರ್ಟ್ಫುಲ್ ಫೇಸ್ ಇರುತ್ತೆ. ಇವ್ರಿಗಂತೂ ಇದು ಎಲ್ಲ ನೆಮ್ಮದಿಯಾಗಿ ಖುಷಿಯಾಗಿ ಆಗುತ್ತೆ ಅಂತ ಅಂತೂ ಹೇಳೋದಕ್ಕಾಗಲ್ಲ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಸ್ಲೋಯಿಂಗ್ ಡೌನ್ ಅಂತಂದರೆ ಅಫ್ಕೋರ್ಸ್ ನಿಮ್ಗೆ ಅರ್ಥ ಆಗುತ್ತೆ ಏನೇನೆಲ್ಲ ಪ್ರೋಸೆಸ್ ಇದೆ, ಏನೇನೆಲ್ಲ ಪ್ರೋಗ್ರೆಸ್ ಇದೆ, ಅದು ಸ್ವಲ್ಪ ಡಿಲೇ ಆಗಿರುತ್ತೆ, ಸ್ವಲ್ಪ ಎಮೋಷ್ನಲ್ ಹೆವಿನೆಸ್ ಇರುತ್ತೆ. ಲೈಫ್ ಅವ್ರನ್ನ ಸ್ವಲ್ಪ ಪಾಸ್ ಮಾಡಿ ರಿಫ್ಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಓಕೆನಾ, ಅವರು ಇಲ್ಲಿ ಓಡೋದಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಅವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವ್ರು ಓಕೆ ನಾನು ಇಲ್ಲಿ ಕೂರ್ತಾ ಇದ್ದೀನಿ, ನಂಗೆ ಅವ್ರ ನೆನ್ಪು ಬರ್ತದೆ, ಎದ್ದೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೀನು ಕೂತ್ರು ನೀನು ಅನುಭವಿಸ್ಲೇಬೇಕು. ಇದಕ್ಕೆ ಕರ್ಮ ಯಾವ ರೀತಿ ಹೇಳ್ತಿದೆ ಅಂತಂದರೆ ನೀನು ಏನು ಮಾಡಿದ್ಯಾ ಅದ್ರ ಜೊತೆ ಕೂತ್ಕೋ ಅಂತ ಹೇಳ್ತಿದೆ, ಸಿಟ್ ವಿತ್ ವಾಟ್ ಯು ಹ್ಯಾವ್ ಡನ್ ಅಂತ. ಓಕೆನಾ, ಕೂತ್ಕೊಂಡು ಅನುಭವಿಸು ಅನ್ನೋ ರೀತಿ ಹೇಳ್ತಾ ಇದೆ, ವಿಚ್ ಇಸ್ ಗ್ರೇಟ್. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಅವರು ಆರಾಮಾಗಿ ಮೂವ್ ಆನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರು, ಆದರೆ ನೀವು ಒಂದು ಅನದರ್ ಫೇಸ್ ಅವ್ರಿಗೆ. ಓಕೆನಾ, ನಿಮ್ಮ ಒಂದು ಆಬ್ಸೆನ್ಸ್ ಏನಿದೆ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಲೆಸನ್ ಆಗಿದೆ. ಆ್ಯಂಡ್ ಕರ್ಮ ಇಟ್ಸ್ ನಾಟ್ ಲೌಡ್, ಇಟ್ಸ್ ನಾಟ್ ಫಾಸ್ಟ್, ಇಟ್ಸ್ ಸ್ಲೋ, ಡೀಪ್ ಆ್ಯಂಡ್ ಅನ್ಅವಾಯ್ಡಬಲ್. ಇದು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಕರ್ಮ ಅನ್ನೋದು ತುಂಬ ಜೋರಾಗಿ ತುಂಬ ಫಾಸ್ಟಾಗಿ ಬರಲ್ಲ, ನಿಧಾನಕ್ಕೆ ಬಂದು ಬಡ್ದು ಎದಳಿಸುತ್ತೆ. ಓಕೆನಾ, ಸೊ ದಟ್ ವಾಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್, ಈ ಒಂದು ವಿಡಿಯೋ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ನಾನು ಹೇಳ್ದಾಗೆ
ಒಂದು ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಮಿಸ್ ಮಾಡಿಬಿಡಿ. ಅಕಸ್ಮಾತ್ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಬೇಕು, ಇಲ್ಲ ತಾಯಿ ಕಾಳಿ ಕಡೆಯಿಂದ ನಿಮಗೆ ಮೆಸೇಜಸ್ ಬೇಕು ಅಂತಂದರೆ ಡೈಲಿ ಚೆಕ್ಔಟ್ ಮಾಡಿ. ಮುಂದೆ ಬರ್ತಾ ಬರ್ತಾ ನಿಮಗೆ ಎಸ್ ಆರ್ ನೋ ವೀಡಿಯೋಸ್ ಕೂಡ ಹಾಕ್ತೀನಿ ಶಾರ್ಟ್ಸಲ್ಲಿ. ಆ್ಯಂಡ್ ಸ್ಮಾಲ್ ಚಿಕ್ಕ ಚಿಕ್ಕ ಶಾರ್ಟ್ಸ್, ನೀವು ಏನು ಟಾಪಿಕ್ ಕೊಡ್ತೀರೋ ಅದ್ರ ಮೇಲೆ ನಾನು ಚಿಕ್ಕ ಚಿಕ್ಕ ಶಾರ್ಟ್ಸ್ ಮಾಡಿ ನಾನು ಹಾಕ್ತೀನಿ. ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್.